ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಪ್ರತಿದಿನ ಕೇಳುವಂಥ ದೇವರ ವಾಕ್ಯ ಖಂಡಿತವಾಗಿ ನಿಮ್ಮ ಆತ್ಮೀಯ ಲಾಭಕ್ಕೆ ಅದು ಅವಶ್ಯವಾಗಿದೆ ಅಂತ ನಾನು ನಂಬುತ್ತೇನೆ. ಪ್ರಿಯರೇ, ಇಂದು ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಲು ನಾವು ಕೀರ್ತನೆಗಳು 43ನೇ ಅಧ್ಯಾಯ 5ನೇ ವಚನವನ್ನು ಧ್ಯಾನ ಮಾಡೋಣ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನೋ, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು ಅಂತ ಹೇಳ್ತಿದೆ. ಹಾಗಾದರೆ ಪ್ರಿಯರೇ, ಈ ಒಂದು ಕೀರ್ತನೆಯನ್ನು ಬರೆದಂಥ ಭಕ್ತನು ಆತನ ಜೀವನದಲ್ಲಿ ಬಹಳ ಭಯಂಕರವಾದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನೆ. ಈ ಕೀರ್ತನೆಯೆಲ್ಲ ನಾವು ಓದುವಾಗ ಆತನಿಗೆ ಅನೇಕ ಜನರು ದುರಾಚಾರಿಗಳಾಗಿ ಮೋಸ ಮಾಡಿದ್ದಾರೆ. ಮತ್ತು ದುರ್ಗ ಸ್ಥಾನವಲ್ಲದೆ ಅಲ್ಲಿಂದ ದೇವರು ಆತನನ್ನು ತಳ್ಳಿಬಿಟ್ಟಿದ್ದಾನೆ ಅನ್ನುವಂಥ ಒಂದು ಅನಿಸಿಕೆ ಆತನಿಗೆ ಆಗ್ತಾ ಇದೆ. ಶತ್ರು ಬಾಧೆಯಿಂದ ದುಃಖಿಸ್ತಾ ಇದ್ದಾನೆ, ವಿಕಾರಿಯಾಗಿದ್ದಾನೆ ಅಂತ ಹೇಳ್ತದೆ. ಮತ್ತು ಇದೆಲ್ಲ ಆದರೂ ಕೂಡ ಆತನಿಗೆ ಒಂದು ನಿರೀಕ್ಷೆ ಇದೆ. ನನಗೆಲ್ಲರೂ ಕೈ ಬಿಟ್ಟಿದ್ದಾರೆ, ನಾನು ಮೋಸ ಹೋಗಿದ್ದೇನೆ, ಯಾವುದರಲ್ಲಿ ನನಗೆ ಸಮಾಧಾನ ಇಲ್ಲ, ಎಲ್ಲಿ ಹೋದರೂ ಕೆಲಸ ಸಿಗ್ತಾ ಇಲ್ಲ, ಎಲ್ಲಿ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಜನರು ಕೆಲವೇ ದಿನದಲ್ಲಿ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೆ, ನಾನು ಮಾಡುವಂಥ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಕೂಡ ನನಗೆ ಲಾಭನೇ ಸಿಗ್ತಾ ಇಲ್ಲ, ನಷ್ಟನೇ ಆಗ್ತಾ ಇದೆ ಅಂತ ಹೇಳಿ ಅನೇಕರು ಈ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಪ್ರಿಯರೇ, ಅದೇ ಒಂದು ಪರಿಸ್ಥಿತಿ ಮನೆಗಳಲ್ಲಿ ಕೂಡ ನಾವು ನೋಡ್ತೇವೆ. ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಕ್ಕಳು ತಂದೆ ತಾಯಿ ಮಧ್ಯದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ಒಂದು ಪರಿಸ್ಥಿತಿಯಲ್ಲಿ ಅನರ್ಥ ಆಗುವಂಥ, ಪ್ರೀತಿ ಇಲ್ಲದೆ ಹೋಗುವಂಥ, ಅಸಮಾಧಾನವನ್ನುಂಟು ಮಾಡುವ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಒಬ್ಬ ಬರಹಗಾರನು, ಈ ಕೀರ್ತನೆಯನ್ನು ಬರೆದಿರುವಂಥ ಬರಹಗಾರನು ಅದೇ ಪರಿಸ್ಥಿತಿಯಲ್ಲಿ ಆತನು ತನ್ನ ಮನಸ್ಸಿಗೆ ಧೈರ್ಯ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಂದರೆ, ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ನೀನು ಕುಗ್ಗಿ ಹೋಗಿದ್ದೀಯಾ? ಜನರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಹೇಳಿ, ಆದರೆ ನೀನು ಯಾಕೆ ಅಷ್ಟು ದುಃಖ ಪಡ್ತೀಯ? ಆಮೇಲೆ ಹೇಳ್ತಾನೆ, ಹೀಗೆ ವ್ಯಥೆ ಪಡುವುದೇಕೆ? ನಾವು ಮನಸ್ಸಿನಲ್ಲಿ ಅಯ್ಯೋ ನನಗೆ ಅವ್ರು ಹೀಗಂದರು, ನಾನು ಇವ್ರು ಹೀಗಂದರು ಅಂತ ನಾವು ವ್ಯಥೆ ಪಟ್ಕೊಂಡೇ ಕೂತ್ರೆ ನಮಗೇನು ಸಾಧಿಸೋಕ್ಕಾಗಲ್ಲ. ನಮಗಿರುವಂಥ ಒಂದು ಆರೋಗ್ಯ ಕಳ್ಕೊಂಡು ಬಿಡ್ತೇವೆ. ಶುಗರ್ ಹೆಚ್ಚಾಗುತ್ತೆ, BP ಹೆಚ್ಚಾಗುತ್ತೆ, ಮತ್ತು ಅನೇಕ ಸಮಸ್ಯೆಗಳಿಗೆ ಅದೆಲ್ಲ ಕಾರಣ ಆಗುತ್ತೆ. ಆದ ಕಾರಣ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಯೇಸುಕ್ರಿಸ್ತನ ಬಳಿಯಲ್ಲಿ ಬಂದು ಆತನ ಬಳಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ, ನಮ್ಮ ಮನಸ್ಸಿನೊಟ್ಟಿಗೆ ನಾವು ಮಾತನಾಡುವಾಗ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರಾಗಿದ್ದಾನೆ. ಯಾರೇ ಆಗಲಿ ದೇವರನ್ನು ನಿರೀಕ್ಷಿಸುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಇದನ್ನು ನಾನು ಅನುಭವಿಸಿದ್ದೇನೆ. ಪರಿಸ್ಥಿತಿಗಳು ತುಂಬ ಕೆಟ್ಟು ಹೋದ ಪರಿಸ್ಥಿತಿಗಳನ್ನ ನಾನು ಅನುಭವಿಸಿದ್ದೇನೆ. ಭಯಾನಕವಾಗಿರುವಂಥ ಸ್ಥಿತಿಗಳಲ್ಲಿ ನಾನು ಕರ್ತನನ್ನು ನಿರೀಕ್ಷಿಸುವಾಗ, ದೇವರನ್ನು ನಿರೀಕ್ಷಿಸುವಾಗ, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ನಮ್ಮ ದುಃಖವನ್ನೆಲ್ಲ ನಾವು ಹೇಳುವಾಗ ಖಂಡಿತವಾಗಿ ಬಿಡುಗಡೆ, ಸಮಾಧಾನ, ಶಾಂತಿ, ಧೈರ್ಯ, ಒಂದು ನಿರೀಕ್ಷೆ ದೇವರಲ್ಲಿ ಖಂಡಿತ ನಮಗೆ ಸಿಕ್ಕುತ್ತೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡುವಂಥ ನಿಮ್ಮಲ್ಲಿ ಯಾರಾದರೂ ಇಂಥ ದುಃಖದಿಂದ, ಇಂಥ ನೋವಿನಿಂದ ಒಂದು ವೇಳೆ ಕೂತ್ಕೊಂಡಿದ್ದರೆ ಈ ಕೀರ್ತನೆಯನ್ನು ಓದಿ, ಇದರಲ್ಲಿ ದೇವರಿಗೆ ಎಷ್ಟೋ ಸಮಾಧಾನ ಮತ್ತು ಆಧರಣೆಯನ್ನು ನಾವು ನೋಡ್ತೇವೆ. ಕೊನೆಯಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು ಅಂತ ಪುನಃ ನಾವು ಆತನನ್ನು ಸ್ತುತಿಸುವಂಥ ಒಂದು ನಮಗೆ ಅವಕಾಶ ದೇವರು ನಮ್ಗೆ ಕೊಡ್ತಾನೆ. ಹಾಗಾದರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ಸರ್ವಶ್ರೇಷ್ಠನಾದ ನಮ್ಮ ತಂದೆಯೇ, ಅಪ್ಪ, ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು ಕರ್ತನೇ. ಅವರಿಗಿರುವಂಥ ಸಮಸ್ಯೆಗಳಿಂದ ಬಿಡುಗಡೆ ಮಾಡು. ಅವರು ಯಾವ ಪರಿಸ್ಥಿತಿಯಲ್ಲಿ ಕೂತಿದ್ದಾರೋ ರಾಜ, ನೀನು ಅವರನ್ನು ಎಬ್ಬಿಸು ಕರ್ತನೇ. ಅವರು ಎದ್ದು ನಿನ್ನ ಕಡೆ ನೋಡಿ ನಿರೀಕ್ಷೆ ಉಳ್ಳವರಾಗಿ ಕರ್ತನೇ, ಧೈರ್ಯದಿಂದ ಆ ಸಮಸ್ಯೆಗಳನ್ನು ಎದುರಿಸುವಂಥ ಬಲವನ್ನು, ಶಕ್ತಿಯನ್ನು, ಪವಿತ್ರ ಆತ್ಮನ ಒಂದು ಸ್ವಾಮಿ ಸಹಾಯವನ್ನು ಅವರಿಗೆ ಅನುಗ್ರಹಿಸು. ಅವರ ಒಳಗಡೆ ನೊಂದು ಬೆಂದು ನೋವಿನಿಂದ ಕೂತಿರುವಾಗ ಅವರಿಗೆ ಸ್ವಾಮಿ ನಿರೀಕ್ಷೆಯುಳ್ಳ ದೇವರೇ
ನಿನ್ನ ಕೈ ಹಿಡಿದು ಅವರನ್ನು ಬಲಪಡಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.